ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳಿ ಒಬ್ಬ ಯುವತಿಗೆ ವಂಚನೆ ಮಾಡಿರುವಂತಹ ಒಂದು ಆರೋಪ ಕೇಳಿ ಬಂದಿದೆ. ತಮಿಳಿನ ಹಂಟರ್ ಸಿನಿಮಾದಲ್ಲಿ ನಿಮಗೆ ಅವಕಾಶ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ದುಡ್ಡಿಸ್ಕೊಂಡು ವಂಚನೆ ಮಾಡಿದಾರಂತೆ. ಸುರೇಶ್ ಕುಮಾರ್ ಎಂಬಾತ ನಂದಿತಾ ಎನ್ನುವ ಯುವತಿಗೆ ಲಕ್ಷಾಂತರ ರೂಪಾಯಿ ಮೋಸ ಮಾಡಿದಾನೆ ಅಂತ ಹೇಳಿ ನಂದಿತಾ ಕೆ ಶೆಟ್ಟಿ ಈಗ ಆರೋಪ ಮಾಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ ಮೂಲಕ ಸುರೇಶ್ ಕುಮಾರ್ ಎಂಬಾತನ ಪರಿಚಯ ಆಯಿತು. ನಂತರ ಹಂಟರ್ ಸಿನಿಮಾಗೆ ನಾನು ಕಾಸ್ಟಿಂಗ್ ಡೈರೆಕ್ಟರ್ ಆಗಿದ್ದೀನಿ ಅಂತ ಹೇಳ್ಕೊಂಡಿರತ್ತೆ. ಆತ ನಂತರ ಹಣ ಕೊಡು, ನಾನು ನಿಮಗೆ ಚಾನ್ಸ್ ಕೊಡಿಸ್ತೀನಿ ಅಂತ ಕೇಳಿದ್ನಂತೆ. ಸುಮಾರು 1,71,000 ರೂಪಾಯಿ ಹಣವನ್ನು ನಾನು ಹಾಕಿದ್ದೀನಿ ಈತನ ಅಕೌಂಟ್ಗೆ ಅಂತ ಹೇಳಿ ಈಗ ನಂದಿತಾ ಕೆ ಶೆಟ್ಟಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಆರ್ಟಿಸ್ಟ್ ಕಾರ್ಡ್, ಅಗ್ರಿಮೆಂಟ್, ಸ್ಟಾಂಪ್ ಡ್ಯೂಟಿ, ಹಾಗೆ ಟಿಕೆಟ್ ಚಾರ್ಜ್, ವಿದೇಶದಲ್ಲಿ ಶೂಟಿಂಗ್ ಕೊಡಿಸ್ತೀನಿ, ಶೂಟಿಂಗ್ ಇರುತ್ತೆ, ಸೊ ಪಾಸ್ಪೋರ್ಟ್ಗೆ ಅಂತ ಹೇಳಿ ಒಂದಷ್ಟು ಹಣವನ್ನು ಈತ ಪಡ್ಕೊಂಡಂತೆ. ವಂಚಕನ ಮಾತು ನಂಬಿ ಆನ್ಲೈನ್ ಮೂಲಕ ಈಕೆ ಹಣವನ್ನು ಹಾಕಿದ್ಲಂತೆ. ಸೊ ಈಕೆ ತಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ, ಈಕೆ ಹೆಸರು ನಂದಿತಾ ಕೆ ಶೆಟ್ಟಿ ಅಂತ ಹೇಳಿ. ಯಾಕೆ ನಂದಿತಾ ಕೆ ಶೆಟ್ಟಿ ಈಗ ಸದ್ಯ ಕೋಡನಕುಂಟೆ ಪೊಲೀಸ್ ಠಾಣೆಗೆ ಹೋಗಿ ನಂದಿತಾ ದೂರನ್ನ ದಾಖಲು ಮಾಡಿದಾಳೆ. ಜೊತೆಗೆ FIR ಕೂಡ ದಾಖಲಾಗಿದೆ. ಏನಿದೆ FIR ಅಲ್ಲಿ ಬನ್ನಿ ನೋಡೋಣ. ಫಿರ್ಯಾದುದಾರರಾದ ನಂದಿತಾ ಕೆ ಶೆಟ್ಟಿರವರು ಠಾಣೆಗೆ ಹಾಜರಾಗಿ ನೀಡಿದ ದೂರು ಏನಂದ್ರೆ, ಫಿರ್ಯಾದುದಾರರು ಚಲನಚಿತ್ರದಲ್ಲಿ ನಟಿಸ್ತಾ ಇದ್ದು ದಿನಾಂಕ 27/7/2024 ತಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದಾಗ ಹಂಟರ್ ತಮಿಳು ಮೂವಿ ಆಡ್ ನೋಡಿದ್ದು, ಸದರಿ ಆಡ್ನಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅದರಲ್ಲಿ ವಾಟ್ಸ್ಆಪ್ ನಂಬರ್ ಮತ್ತು ಹೆಸರನ್ನ ಹಾಕಿದ್ದು, ನಂತರ ವಾಟ್ಸ್ಆಪ್ ನಂಬರ್ಗೆ ಅಪರಿಚಿತ ವ್ಯಕ್ತಿಯ ನಂಬರ್ನಿಂದ ಮೆಸೇಜ್ ಬಂದಿದ್ದು, ಫಿರ್ಯಾದುದಾರರು ವಿಚಾರಿಸಿದಾಗ ಹಂಟರ್ ಮೂವಿ ಕ್ಯಾಸ್ಟಿಂಗ್ ನಿರ್ದೇಶಕ ಸುರೇಶ್ ಕುಮಾರ್ ಎಂದು ಸುಳ್ಳು ಹೇಳಿದ್ದಾರೆ. ನಂತರ ಮೂವಿಯಲ್ಲಿ ಅವಕಾಶ ನೀಡುತ್ತೇನೆಂದು ಆನ್ಲೈನ್ ಮೂಲಕ ದಿನಾಂಕ 28/7/2024 ಆಡಿಷನ್ ಮಾಡಿದ್ದು, ನಂತರ ಆರ್ಟಿಸ್ಟ್ ಕಾರ್ಡ್ ಮಾಡಿಸಲು ಹೇಳಿ ಫಿರ್ಯಾದುದಾರರ ಬ್ಯಾಂಕ್ ಆಫ್ ಬರೋಡಾ ಅಕೌಂಟ್ನಿಂದ 12,650 ರೂಪಾಯಿ ಹಣವನ್ನ QR ಕೋಡ್ ಬಳಸಿ UPI ಮೂಲಕ ಕಳುಹಿಸಿಕೊಂಡಿತು. ನಂತರ ಆರೋಪಿಗಳು ಅಗ್ರಿಮೆಂಟ್ಗಾಗಿ ಸ್ಟಾಂಪ್ ಡ್ಯೂಟಿ ಹಣವನ್ನ ಕಟ್ಟಬೇಕು ಎಂದು ಮತ್ತೆ 19,230 ರೂಪಾಯಿ ಹಣವನ್ನ ಬೇರೆ QR ಕೋಡ್ ಮೂಲಕ ಕಳುಹಿಸಿಕೊಂಡಿದ್ದಾರೆ. ನಂತರ ಶೂಟಿಂಗ್ ಆಗಿ ಮಲೇಷಿಯಾಕ್ಕೆ ಬರಬೇಕಾಗುತ್ತೆ, ನಿಮಗೆ ಮತ್ತು ನಿಮ್ಮ ಜೊತೆಯಲ್ಲಿ ಬರುವ ನಿಮ್ಮ ತಂದೆಯ ಪಾಸ್ಪೋರ್ಟ್ ಮತ್ತು ವಿಮಾನ ಟಿಕೆಟ್ಗಾಗಿ ಹಣವನ್ನ ಕಟ್ಟಬೇಕು ಎಂದು ಹೇಳಿ ಫಿರ್ಯಾದುದಾರರಿಂದ ದಿನಾಂಕ 29/7/2024 ಒಟ್ಟು 90,000 ಹಣವನ್ನ ಮತ್ತೊಂದು QR ಕೋಡ್ ಮೂಲಕ ಕಳುಹಿಸಿಕೊಂಡಿದ್ದು, ನಂತರ ಪುನಃ ಆರೋಪಿಗಳು ರಿಟರ್ನ್ ಟಿಕೆಟ್ಗಾಗಿ ಹಣವನ್ನ ಕಟ್ಟಬೇಕು ಅಂತ ಹೇಳಿ ದಿನಾಂಕ 30/7/2024 ಹಾಗೂ 31/7/2024 10,000 ರೂಪಾಯಿ ಮತ್ತು 20,000 ಹಣವನ್ನ ಫಿರ್ಯಾದುದಾರರ ಅಕೌಂಟ್ನಿಂದ QR ಕೋಡ್ ಬಳಸಿ UPI ಮೂಲಕ ಕಳುಹಿಸಿಕೊಂಡಿರ್ತಾರೆ. ನಂತರ ಇನ್ನೂ ಹೆಚ್ಚಿನ ಹಣವನ್ನ ಕಳಿಸುವಂತೆ ಫಿರ್ಯಾದುದಾರರಿಗೆ ಹೇಳಿದ್ದು, ಫಿರ್ಯಾದುದಾರರಿಗೆ ಅನುಮಾನ ಬಂದು ವಿಚಾರಿಸಿದಾಗ ಯಾರೋ ಅಪರಿಚಿತರು ಮೋಸ ಮಾಡಿರುವುದು ಕಂಡುಬರುತ್ತದೆ. ಸದರಿ ಆರೋಪಿಗಳು ಚಲನಚಿತ್ರದ ಅವಕಾಶವನ್ನು ನೀಡುವುದಾಗಿ ನಂಬಿಸಿ ಆನ್ಲೈನ್ ಮೂಲಕ ಒಟ್ಟು 1,71,110 ರೂಪಾಯಿ ಹಣವನ್ನ ಫಿರ್ಯಾದುದಾರರಿಂದ ಕಳುಹಿಸಿಕೊಂಡು ಮೋಸ ಮಾಡಿರ್ತಾರೆ. ಆದ್ದರಿಂದ ಆರೋಪಿಗಳ ವಿರುದ್ಧ ಕಾನೂನು ಕ್ರಮಕ್ಕಾಗಿ ಕೊಟ್ಟಂತ ದೂರು. ವಂಚನೆಗಳು ಕಾದಂತ ನಟಿ. ಸೊ ಇದು ನಂದಿತಾ ಕೆ ಶೆಟ್ಟಿ ಕೊಟ್ಟಿರುವಂತಹ ಒಂದು ದೂರು. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರದೀಪ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಈಗ ಈ ನಂದಿತಾ ಕೆ ಶೆಟ್ಟಿ ಯಾರು? ಈ ಮುಂಚೆ ಏನಾದರೂ ಸಿನಿಮಾಗಳನ್ನ ಮಾಡಿದ್ರಾ ಅಥವಾ ಇದೇ ಮೊದಲು ಸಿನಿಮಾಗೆ ಅಂತ ಹೇಳಿ ಬರ್ತಿದ್ದಂಥವ್ರ? ಸುರೇಶ್ ಪರಿಚಯ ಹೇಗಾಯಿತು? ಸುರೇಶ್ ಯಾವ ಥರ ಈಕೆಗೆ ನಂಬಿಸಿ ಮೋಸ ಮಾಡಿದ್ದಾನೆ ಅಂತ ಹೇಳಿ ಈಕೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಸುರೇಶ್ ಎಲ್ಲಿದ್ದಾನೆ? ಏನು ಡೀಟೇಲ್ಸ್ ಸಿಗ್ತಾ ಇದೆ ಪ್ರದೀಪ್?
ರೆಹಮಾನ್, ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ಆಫರ್ಗಳನ್ನು ನಂಬಿ ಮೋಸ ಹೋಗೋರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈ ಒಂದು ಪಟ್ಟಿಗೆ ಈಗ ಬೆಂಗಳೂರಿನ ಯುವತಿ ಮಾಡೆಲ್ ಕೂಡ ಸೇರಿರುವಂಥದ್ದು. ಅಂದರೆ ಈಕೆ ಸದ್ಯಕ್ಕೆ ತಾನು ನೀಡಿದಂತಹ ದೂರಿನಲ್ಲಿ ತಾನು ಚಲನಚಿತ್ರದಲ್ಲಿ ನಟಿಸುತ್ತಿದ್ದೆ ಅಂತಲೂ ಸಹ ಹೇಳ್ಕೊಂಡಿದ್ದಾರೆ. ಆದರೆ ಯಾವ ಚಲನಚಿತ್ರ ಅಂತ ಗೊತ್ತಾಗಿಲ್ಲ. ಆದರೆ ಈಕೆ ಮಾಡೆಲ್ ಅಂತ ಮೇಲ್ನೋಟಕ್ಕೆ ಗೊತ್ತಾಗಿರುವಂಥದ್ದು. ಈಕೆ ಕಳೆದ 27ನೇ ತಾರೀಕು ಇನ್ಸ್ಟಾಗ್ರಾಮ್ನಲ್ಲಿ ಸರ್ಚಿಂಗ್ ಮಾಡಬೇಕಾದ್ರೆ ಏನು ತಮಿಳು ನಟ ರಾಘವ್ ಲಾರೆನ್ಸ್ ಇದ್ದಾರೆ, ಇವರ 25ನೇ ಚಿತ್ರ ಹಂಟರ್ ಚಿತ್ರಕ್ಕೆ ನಟಿಯರು ಬೇಕಾಗಿರುತ್ತೆ ಅಂತ ಹೇಳಿ ಆ್ಯಡು ಇನ್ಸ್ಟಾಗ್ರಾಮಲ್ಲಿ ಬಂದಿರುತ್ತೆ. ಜೊತೆಗೆ ಒಂದು ಲಿಂಕ್ ಕೂಡ ಇರುತ್ತೆ. ಆ ಲಿಂಕನ್ನು ಓಪನ್ ಮಾಡಿದಂತಹ ನಂದಿತಾ ಶೆಟ್ಟಿ ಅಲ್ಲಿ ತನ್ನ ನಂಬರನ್ನು, ಅಂದರೆ ವಾಟ್ಸಪ್ ನಂಬರ್ ಮತ್ತು ತನ್ನ ಡೀಟೇಲ್ಸನ್ನು ನೀಡಿರ್ತಾರೆ. ಆ ನಂಬರನ್ನು ಪಡ್ಕೊಂಡಂತಹ ಏನು ಸುರೇಶ್ ಎಂಬ ವ್ಯಕ್ತಿ ಈಕೆಗೆ ಕಾಂಟ್ಯಾಕ್ಟ್ ಮಾಡಿ ತಾನು ಈ ಒಂದು ಹಂಟರ್ ಸಿನಿಮಾದ ಕಾಸ್ಟಿಂಗ್ ಡೈರೆಕ್ಟರ್ ಆಗಿದ್ದು ನಿಮಗೆ ಚಾನ್ಸ್ ಕೊಡಿಸ್ತೀನಿ ಅಂತ ನಂಬಿಸ್ತಾನೆ. ಈ ಮಾತನ್ನು ನಂಬ್ಕೊಂಡಂತಹ ನಂದಿತಾ ಶೆಟ್ಟಿ ಅವರು ಈ ಒಂದು ಸುರೇಶ್ ಈತನ ಮಾತನ್ನು ನಂಬಿಕೊಂಡು ತದನಂತರ ಆತ ಹೇಳಿದ ಹಾಗೆ ಹಂತವಾಗಿ ದುಡ್ಡನ್ನು ಕೊಡೋಕ್ಕೆ ಶುರು ಮಾಡ್ತಾರೆ. ಅಂದರೆ UPI ಮೂಲಕ ಮತ್ತು ಸ್ಕ್ಯಾನ್ ಮೂಲಕ ಈಕೆ ದುಡ್ಡನ್ನು ಕೊಡ್ತಾ ಇರ್ತಾರೆ. ಮೊದಲಿಗೆ ಕಾಸ್ಟಿಂಗ್ ಕಾರ್ಡ್ ಮಾಡಿಸ್ಬೇಕಾಗಿರುತ್ತೆ ಅಂತ ಹೇಳಿ ಅದಕ್ಕೆ ಹಣ ಪಡ್ಕೋತಾರೆ. ತದನಂತರ ವಿದೇಶದಲ್ಲಿ ಅಂದರೆ ಮಲೇಷ್ಯಾಕ್ಕೆ ಹೋಗಿ ಶೂಟಿಂಗ್ ಮಾಡಬೇಕಾಗುತ್ತೆ. ಈ ಕಾರಣಕ್ಕಾಗಿ ನೀವು ಮತ್ತೆ ನಿಮ್ಮ ಜೊತೆ ಬರುವಂಥ ನಿಮ್ಮ ತಂದೆಯವರಿಗೆ ಪಾಸ್ಪೋರ್ಟ್ ಮತ್ತು ಟಿಕೆಟ್ ಚಾರ್ಜ್ ಏನಿದೆ ಇದನ್ನೆಲ್ಲವನ್ನು ಸಹ ಮಾಡಿಸ್ಬೇಕಾಗಿರುತ್ತೆ ಅಂತೇಳಿ ಅಮೌಂಟ್ ಪಡ್ಕೋತಾರೆ. ಜೊತೆಗೆ ಇನ್ನೊಂದಷ್ಟು ಏನು ಫೀಸ್ಗಳಂತ ಹೇಳಿ ಆಕೆಯಿಂದ 1,71,000 ರೂಪಾಯಿಯನ್ನು UPI ಮೂಲಕ ಮತ್ತು ಸ್ಕ್ಯಾನ್ ಕಳಿಸುವ ಮುಖಾಂತರ ಹಣವನ್ನು ವರ್ಗಾವಣೆ ಮಾಡ್ಕೊಂಡಿರ್ತಾರೆ. ಆದರೆ ಈಕೆಗೆ ಇದು ಅನುಮಾನ ಬರೋಕ್ಕೆ ಶುರುವಾಗುತ್ತೆ. ಯಾಕಂದರೆ ಆತ ನೇರವಾಗಿ ಕಾಂಟ್ಯಾಕ್ಟ್ ಬರಲ್ಲ ಅಥವಾ ಬೇರೆ ಯಾವುದೇ ರೀತಿಯ ಮಾಹಿತಿ ಕೊಡಲ್ಲ. ಸೊ ಯಾವಾಗ ನಂದಿತಾ ಶೆಟ್ಟಿಗೆ ಅನುಮಾನ ಬರುತ್ತೆ, ಕ್ರಾಸ್ ಚೆಕ್ ಮಾಡಿ ಈ ಒಂದು ಸಿನಿಮಾದ ಮೂಲಕ ಸಂಪರ್ಕ ಮಾಡಿ ಪರಿಚಿತರನ್ನ ಇವರ ಸುರೇಶ್ ಬಗ್ಗೆ ವಿಚಾರಿಸಿದಾಗ ಇದು ಒಂದು ನಕಲಿ ಡೈರೆಕ್ಟರ್ ಅಂತ ಗೊತ್ತಾಗುತ್ತೆ. ಜೊತೆಗೆ ತಾನು ವಂಚನೆಗೆ ಒಳಗಾಗಿರುವಂತ ಗೊತ್ತಾಗುತ್ತೆ. ಸದ್ಯ ಈ ಸಂಬಂಧ ವಂಚನೆಗೆ ಒಳಗಾದ ಬಳಿಕ ಈ ಒಂದು ಹಣದ ಮಾಹಿತಿ ಏನಿದೆ ವಿವರ ಎಲ್ಲವನ್ನೂ ಸಹ ಪೊಲೀಸರಿಗೆ ಕೋಣನಕುಂಟೆ ಪೊಲೀಸರಿಗೆ ದೂರನ್ನ ಕೊಟ್ಟು ಈ ಬಗ್ಗೆ ತನಗೆ ಈ ಒಂದು ವಂಚನೆ ಒಳಗಾಗಿರೋರ ಇಂದ ಹಣವನ್ನು ವಾಪಸ್ ಪಡ್ಕೊಡ್ಬೇಕು ಅಂತ ಹೇಳಿ ದೂರನ್ನ ಕೊಟ್ಟಿದ್ದು. ಸದ್ಯ ಪೊಲೀಸರು ದೂರನ್ನ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ರೆಹಮಾನ್, ಥ್ಯಾಂಕ್ ಯು ಪ್ರದೀಪ್.